ರೀತಿಯಾಗಿರುತ್ತೆ ಹಾಸ್ಟೆಲಲ್ಲಿ. ಒಂದು ಕಡೆ ಹಾಸ್ಟೆಲ್ನಲ್ಲಿ ಬಾಯ್ಸ್ ಹಾಸ್ಟೆಲ್, ಗರ್ಲ್ಸ್ ಹಾಸ್ಟೆಲ್ ಅಂತ ಇದ್ರೆ ಗರ್ಲ್ಸ್ ಹಾಸ್ಟೆಲ್ನ ಹುಡುಗರನ್ನ ಹೇಗೆ ನೋಡ್ತಿರ್ತಾರೆ, ಅಥವಾ ಒಂದು ಹಾಸ್ಟೆಲ್ನ ಹುಡುಗರು ಒಂದು ರಾತ್ರಿ ಏನೇನು ಮಾಡ್ತಾರೆ ಅನ್ನೋದನ್ನ ಕಟ್ಟಿಕೊಡುವಂತಹ ಚಿತ್ರ. ಆದರೆ ಎಲ್ಲ ಕಥೆಗಳನ್ನ ನಾನಂತೂ ಹೇಳೋದಿಲ್ಲ, ಬಟ್ ನೀವು ಚಿತ್ರವನ್ನ ನೋಡಬೇಕು. ಅದಕ್ಕಿಂತ ಮುಂಚೆ ಈ ಚಿತ್ರತಂಡದವರು ಏನು ಮಾಡಿದ್ರು, ಪ್ರಮೋಷನ್ ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಏನು ಮಾಡ್ತಿದ್ದಾರೆ ಅನ್ನೋದನ್ನ ಅತ್ಯಂತ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ರು. ಅದುವೇ ಈಗ ಚಿತ್ರ ಬಂದಿದೆ, ಒಳ್ಳೆಯ ರಿವ್ಯೂಸ್ ಬರ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಚಿತ್ರತಂಡದವ್ರ ಜೊತೆ ಮಾತನಾಡ್ತಾ ಹೋಗೋಣ. ಮೊದಲನೇದಾಗಿ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಈ ಚಿತ್ರದ ನಿರ್ದೇಶಕರಾಗಿರುವಂತಹ ನಿತಿನ್ ಕೃಷ್ಣಮೂರ್ತಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹಾಗೆಯೇ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ವಾರ್ಡನ್, ಚಿತ್ರದಲ್ಲಿ ವಾರ್ಡನ್ ಆಗಿ ಕಾಣಿಸ್ಕೊಂಡಿರುವಂತಹ ಮಂಜುನಾಥ್ ನಾಯಕ್ ಅವರಿದ್ದಾರೆ. ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ಈ ಚಿತ್ರದಲ್ಲಿ ಮಂಜ ಆಗಿ ಶ್ರೀವತ್ಸ ಅವರು ಕಾಣಿಸ್ಕೊಂಡಿದ್ದಾರೆ. ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಅಜಿತ್ ಆಗಿ ಪ್ರಜ್ವಲ್ ವಿಪಿ ಅವರು ಕಾಣಿಸ್ಕೊಂಡಿದ್ದಾರೆ. ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಪಚಿ ಆಗಿ ತೇಜಸ್ ಜಯಣ್ಣ ಅವರು ಕಾಣಿಸ್ಕೊಂಡಿದ್ದಾರೆ. ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಚಿತ್ರ ಹೇಗಿದೆ ಅನ್ನೋದು ಆಲ್ಮೋಸ್ಟ್ ನೋಡಿದವರು ಅತ್ಯುತ್ತಮವಾದಂತಹ ರಿವ್ಯೂ ಅನ್ನ ಕೊಟ್ಟಿದ್ದಾರೆ. ಆದರೆ ನಿಮಗೆ ಗೊತ್ತಿದೆ, ನಾನು ಜಾಸ್ತಿ ಹೇಳಬೇಕಾಗಿಲ್ಲ, ನೀವೇ ಈಗಾಗಲೇ ಈ ಒಂದು ಚಿತ್ರದ ಟ್ರೇಲರ್ ಅನ್ನ ನೋಡಿರ್ತೀರಿ. ಹಾಗಾದ್ರೆ ಒಂದ್ಸಲ ನಾವು ಈ ಚಿತ್ರದ ಟ್ರೇಲರ್ ಅನ್ನ ನೋಡ್ಕೊಂಡ್ಬರೋಣ. ಆ ನಂತರ ಮಾತುಕತೆ, ಹರಟೆ, ಏನೇನು ಕೀಟಲೆಗಳು ಆಗತ್ತೆ ಅವೆಲ್ಲವೂ ಕೂಡ ನಿಮ್ಮ ಮುಂದೆ. ಟೆಕ್ನಿಕಲಿ ಬೆಸ್ಟ್ ಅಂತ ಹೇಳಿ ಕರೆಸಿಕೊಂಡಂತಹ ಸಿನಿಮಾ. ಯಾಕಂದರೆ ಕೊರೋನಾ ಟೈಮಲ್ಲಿ ಆರಂಭ ಆದಂತಹ ಸಿನಿಮಾ ಆ ನಂತರ ಹೇಗೆ ಲೇಟೆಸ್ಟ್ ಆಗಿ ಈಗ ಅತ್ಯುತ್ತಮ ಚಿತ್ರ ಅಂತ ಹೇಳಿ ಚಿತ್ರ ಪ್ರೇಮಿಗಳಿಂದ ಪ್ರಶಂಸೆಯನ್ನು ಪಡ್ಕೊಳ್ತಾ ಇದೆ, ನಮ್ಗೆಲ್ರಿಗೂ ಗೊತ್ತಿದೆ. ಮಾತನಾಡ್ತಾ ಹೋಗೋಣ. ಮೊದಲದಾಗಿ ಚಿತ್ರದ ನಿರ್ದೇಶಕರಂತಹ ನಿತಿನ್ ಕೃಷ್ಣಮೂರ್ತಿ ಅವರೇ, ಈ ಚಿತ್ರ ಒಂದು ದೊಡ್ಡ ಮಟ್ಟದ ಸಕ್ಸಸ್ ಅನ್ನ ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ನಿನ್ನೆಯಿಂದ ಬರ್ತಾ ಇರುವಂತಹ ರಿವ್ಯೂಸ್ ಅನ್ನು ಗಮನಿಸಿದ್ರೆ, ನೀವು ಪ್ರಮೋಷನ್ ಮಾಡಿದಂಥ ಇದು ಚಿತ್ರ ರಿಲೀಸ್ ಆಗುತ್ತೆ ಅಂತ ಹೇಳಿದಾಗಿನಿಂದಲೂ ಕೂಡ ಒಂದು ಒಳ್ಳೆಯ ಅದ್ಭುತ ರೆಸ್ಪಾನ್ಸ್ ಬರ್ತಾ ಇದೆ. ಸದ್ಯಕ್ಕೆ ಈಗ ಏನು ಅನಿಸ್ತಾ ಇದೆ ನಿಮಗೆ? ಯಾವ ರೀತಿಯ ಖುಷಿ ಇದೆ, ಯಾವ ರೀತಿಯ ರೆಸ್ಪಾನ್ಸ್ ಇದೆ? ತುಂಬ ಬೇಸಿಕ್ಲಿ ತುಂಬ ಎಕ್ಸೈಟ್ ಆಗಿದ್ವಿ. ಅಂದರೆ ಭಯನೂ ಇತ್ತು, ಎಷ್ಟೊಂದು ಪ್ರಾಬ್ಲಮ್ಸ್ಗಳ ನಡುವೆ ಸಿನಿಮಾ ರಿಲೀಸ್ ಆಗ್ತಾ ಇದ್ದಿದ್ದು. ಬಟ್ ಈಗ ರಿಲೀಸ್ ಆಗುತ್ತೋ ಇಲ್ವೋ ಅಂತ ಒಂದು ಸ್ವಲ್ಪ ಹೆದರಿಕೆ ಇತ್ತು. ಬಟ್ ರಿಲೀಸ್ ಆಗಿ ಜನ ಇಷ್ಟು ಹೊಸಬರು ತಂಡಕ್ಕೆ, ಅಂದರೆ ಸಿಂಗಲ್ ಸ್ಕ್ರೀನ್ಗಳಿಂದ ಹಿಡಿದು ಮಲ್ಟಿಪ್ಲೆಕ್ಸ್ಗಳ ತನಕ ಅಷ್ಟು ಇನಾನಿಮಸ್ ರೆಸ್ಪಾನ್ಸ್ ಬರ್ತಾ ಇರೋದು ಒಂಥರ, ಅಂದರೆ ಇನ್ನೂ ನಮಗೆ ಈ ರೀತಿಯಾದಂತಹ ಒಂದು ರೆಸ್ಪಾನ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಾ ನೀವು? ಆಸೆ ಇತ್ತು, ಅದು ಬರುತ್ತೋ ಇಲ್ವಾ ಅನ್ನುವಂತಹ ಕುತೂಹಲ ಇತ್ತು. ಅಂದರೆ ಒಂದು ಮಟ್ಟಿಗೆ ಓಡುತ್ತೆ ಅಂತ ಖಂಡಿತ ಗೊತ್ತಿತ್ತು ನಮಗೆ, ತುಂಬ ನಂಬಿಕೆ ಇತ್ತು ಅದ್ರ ಬಗ್ಗೆ. ಬಟ್ ಸಿಂಗಲ್ ಸ್ಕ್ರೀನಲ್ಲಿ, ಅಂದರೆ ನಾನು ನಿನ್ನೆ ಒಂದು 4-5 ಸಿಂಗಲ್ ಸ್ಕ್ರೀನ್ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಥಿಯೇಟರ್ ಓನರ್ಸ್ ಹೇಳ್ತಾ ಇದ್ದು, ಎಷ್ಟೋ ದಿವಸ ಆಗೋಯ್ತಪ್ಪ ಬ್ಲ್ಯಾಕ್ ಟಿಕೆಟ್ ಮಾರಿ ಇಲ್ಲಿ ಅಂತ ಹೇಳ್ತಾ ಇದ್ರು. ನಿನ್ನೆ ಕೂಡ ಒಂದು 5 ಸಿಂಗಲ್ ಸ್ಕ್ರೀನ್ ಥಿಯೇಟರ್ಲಿ ಆಚೆ ಬ್ಲ್ಯಾಕ್ ಟಿಕೆಟ್ ಮಾಡ್ತಾರೆ. ನಾವು ಅದನ್ನು ಹೇಳೋ ತಪ್ಪು, ಆಕ್ಚುಲಿ ಬ್ಲ್ಯಾಕ್ ಟಿಕೆಟ್ ಬಗ್ಗೆ ನಾವು ಹೇಳಂಗಿಲ್ಲ. ಬಟ್ ನಿಮ್ಮ ಚಿತ್ರತಂಡದ ವಿಚಾರಕ್ಕೆ ಸಂಬಂಧಪಟ್ಟಾಗ ನಿಮ್ಗೆ ಅದು ಖುಷಿ ವಿಚಾರ ಅಂತ ಹೇಳಿ. ಅದೇ ಖುಷಿ, ಅಂದರೆ ಬ್ಲ್ಯಾಕ್ ಟಿಕೆಟ್ ಮಾರೋದು ಅಂತಂದರೆ ಪಾಪ್ಯುಲಾರಿಟಿ, ಅಂದರೆ ಟಿಕೆಟ್ ಸಿಗ್ತಿಲ್ಲ ಅಂತ ಅರ್ಥ. ಬೇಸಿಕ್ಲಿ ಆಬ್ವಿಯಸ್ಲಿ ಬ್ಲ್ಯಾಕ್ ಟಿಕೆಟ್ ಮಾರೋದು ತಪ್ಪೆ. ಬಟ್ ಈ ಥರ ಅಂದರೆ ಇಷ್ಟು ಜನ ನುಗ್ಗಿ ಜಾತ್ರೆ ಥರ ಬರ್ತಾ ಇರೋದು ಚಿಕ್ಕಾಪಡೆ ಖುಷಿ ಆಗ್ತದೆ. ಎಸ್, ಮಂಜುನಾಥ್ ನಾಯಕ್ ಅವರೇ, ನಿಮಗೆ ಯಾವ ರೀತಿಯ ಅನುಭವ ಆಗ್ತಾ ಇದೆ ಈಗ? ಮೊದಲನೇದಾಗಿ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ನಿನ್ನೆ ನಾವು ನೋಡ್ತಿರ್ಬೋದು, ತುಂಬ ಥಿಯೇಟರ್ಸ್ ಫುಲ್ ಹೌಸ್ಫುಲ್ ಅಂತಲೇ ಹೇಳ್ಬೋದು ನಾವು. ತುಂಬಾ ಈ ಪಾತ್ರ ಮಾಡೋದಕ್ಕೆ ನನಗೂ ತುಂಬಾ ಖುಷಿ ಆಗ್ತಾಯಿದೆ. ನಾನು ನಿತಿನ್ ಕೃಷ್ಣಮೂರ್ತಿ ನಮ್ಮ ಡೈರೆಕ್ಟರ್ಗೆ ತುಂಬ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ನೀವು ಹಾಸ್ಟೆಲ್ ಲೈಫ್ ಅನುಭವಿಸಿದ್ರಾ? ವಾರ್ಡನ್ ಆಗಿದ್ರಾ? ವಾರ್ಡನ್ ಆಗಿಲ್ಲ, ವಾರ್ಡನ್ ಏನೇನು ಮಾಡ್ತಾರೆ ಅನ್ನೋದೆಲ್ಲ ಗೊತ್ತಿತ್ತು. ವಾರ್ಡನ್ ಏನು ಮಾಡ್ತಾರೆ, ನಾವು ಒಂದೊಂದು ಕಿರುಕುಳ ಮಾಡಿರ್ತೀವಿ ಹಾಸ್ಟೆಲಲ್ಲಿ, ಎಲ್ಲ ಅನುಭವ ಇದೆ. ಸೊ ಒಂದು ಪಾತ್ರಕ್ಕೆ ತುಂಬ ಒಂದು ಮಹತ್ವ ಇರುತ್ತೆ. ಸೊ ಅದನ್ನು ನಾವು ಎಂಟೈರ್ ಟೀಮ್, ಎಲ್ಲ ಟೀಮ್ ಜೊತೆ ಟೀಮ್ ವರ್ಕ್ ಅಂತಲೇ ಹೇಳ್ಬೋದು. ಸೊ ಪ್ರತಿಯೊಬ್ಬರು ಒಂದೊಂದು ಪಾತ್ರದಲ್ಲಿ ಮುಳುಗಿ ಇನ್ವಾಲ್ವ್ ಆಗಿ ನಮ್ಮ ಚಿತ್ರ ಈ ಥರ ಬರುತ್ತೆ ಅಂತ ಒಂದು ಊಹೆ ಇತ್ತು. ಬಟ್ ಈ ಥರ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಅಂತ ನಮ್ಗೆ ನಿನ್ನೆ ಮಧ್ಯಾಹ್ನದಿಂದ ತುಂಬ ಮನಸ್ಸಲ್ಲಿ ಇದು ಏನು ಹೆಸರಿದೆ ಇದು ಒಳಗಡೆ ಅಚ್ಚೆ ಆಗಿಬಿಟ್ಟಿದೆ ಇವಾಗ ಎದೆ ಒಳಗಡೆ, ಆ ಥರ ಫೀಲ್ ಆಗಿದೆ ನಮಗೆ. ನೋಡಿ, ಸಿನಿಮಾಗಂತೂ ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಿರ್ಲಿಲ್ಲ ಕರೆಕ್ಟಾಗಿ. ಇಂಟರ್ವ್ಯೂಗೆ ನಿನ್ನೆ ರಾತ್ರಿಯಿಂದ ಇಲ್ಲ ಆಗ್ಲೇ ಇದೆಲ್ಲ ಇಟ್ಕೊ, ಥ್ಯಾಂಕ್ ಯು ಅಕಾಡೆಮಿ, ನಮ್ಗೆ ಆಸ್ಕರ್ ಬರೋದಕ್ಕೆ ನಮ್ಮ ತಂದೆ ತಾನೇ ಕಾರಣ ಎಲ್ಲ ರೆಡಿ ಬರ್ಲಿ. ಇಲ್ಲ, ಯಾಕಂದ್ರೆ ಟೀ ಶರ್ಟ್ ಮೇಲೆ ಹಾಕಿದೀವಿ, ಬಟ್ ಮನಸ್ಸೊಳಗೆ ಕೂತಿದೆ, ಸೊ ಅದಕ್ಕೋಸ್ಕರ ಖುಷಿ ಆಗ್ತಾ ಇದೆ ನಮಗೆ. ಶ್ರೀವತ್ಸ,
ಭಾಳ ಖುಷಿ ಆಗುತ್ತೆ ಮೇಡಮ್. ಎಲ್ಲರೂ ಚೀಕ್ ಬೋನ್ ಇಲ್ಲಿ ಪೇನ್ ಆಗ್ತಿದೆ ಅಂತಾರೆ, ನಕ್ಕಿ ನಕ್ಕಿ ಕಂಪ್ಲೀಟ್ ಸಿನಿಮಾ. ಆಮೇಲೆ ಪ್ರತಿಯೊಂದು ಕ್ಯಾರೆಕ್ಟರ್ನು ಸರ್ ಇವರು ಇದು ಸಿನಿಮಾದಲ್ಲಿ ಇವ್ರ ಭಾಷೆ ಯಾವ್ದು ಸರ್? ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಷೆಗಳಲ್ಲೂ ಅಂದ್ರೆ ಕರ್ನಾಟಕದ ಭಾಷೆ ಎಲ್ಲಾ ಭಾಗದ ಭಾಷೆಗಳನ್ನು ನೀವು ಬಳಕೆ ಮಾಡಿದ್ದೀರಿ ಇದರಲ್ಲಿ. ಅಂದರೆ ಅದೇ ನಮ್ಮದು ಅದೇ ನಾವು ಯಾರೋ ನೆನ್ನೆ ಕೇಳ್ತಿದ್ರು, ಅವಾಗ ಹೇಳ್ತಿದ್ವಿ ನಿಮ್ದು ಪ್ಯಾನ್ ಇಂಡಿಯಾ ಆಗಲ್ವಾ ಅಂತ. ಇಲ್ಲ, ನಮ್ಮದು 5 ಭಾಷೆಯಲ್ಲಿ ಬರ್ತದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಮಂಗಳೂರು ಕನ್ನಡ, ಶಿವಮೊಗ್ಗದ ಕನ್ನಡ, ತುಮಕೂರು ಕನ್ನಡ, ಬೆಂಗಳೂರು ಕನ್ನಡ ಅಂತ. ಇವ್ರದ್ದು ಮೈಸೂರು ಕನ್ನಡ.